ಸುಮಾರು 194 ಹುದ್ದೆಗಳು. ಅದರಲ್ಲಿ ಕರ್ನಾಟಕ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸುಮಾರು 101 ಮತ್ತು ಬೆಂಗಳೂರಲ್ಲಿ 194 ಹುದ್ದೆಗಳಿಗೆ ನೀವು ಬರೀರಿ ಅಂತ ಹೇಳ್ತಾರೆ. ಆದರೆ ಬರೆಯೋದು ಯಾವ ಭಾಷೆಯಲ್ಲಿ ಅಂದರೆ ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ. ನಮ್ಮಲ್ಲಿ ಇದು ಕೆಲಸ ಮಾಡ್ತಿದ್ದಂಥವರಿಗೆ, ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದಂಥವರಿಗೆ ಹೆಚ್ಚುವರಿ ಬಡ್ತಿಯನ್ನು ಕೊಡುವಂಥದ್ದು ಅಂದರೆ ಪ್ರಮೋಷನ್ ತಗೊಳ್ಳುವಂಥ ಪರೀಕ್ಷೆ ಇದು. ಪ್ರಮೋಷನ್ ತಗೋಬೇಕಾದ್ರೆ ನಮ್ಮಲ್ಲಿ ಇವತ್ತು ರೈಲ್ವೆಯಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರೋರು ಡಿ ಗ್ರೂಪಿಂದ ಪ್ರಮೋಷನ್ ಆಗಿ ಅವ್ರು ಬಂದಿರ್ತಾರೆ ಇಂಥದ್ದೊಂದು ಹುದ್ದೆಗೆ. ಅವರಿಗೆ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಕೊಟ್ಟರೆ ಅವ್ರು ಯಾಕೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಪರೀಕ್ಷೆ ಬರೆಯೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕಾಗಿ ಅವರು ಇಲ್ಲ, ನಮಗೆ ಕನ್ನಡದಲ್ಲೇ ಬರೀಲಿಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಅವರು ಹಿಂದಿ ಇಂಗ್ಲೀಷ್ನಲ್ಲೇ ಮಾತ್ರ ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ಉತ್ತರ ಭಾರತದ ಹಿಂದಿ ಭಾಷಿಕರಿಗೆ ಅನುಕೂಲ ಆಗುತ್ತೆ, ಅವರು ಪ್ರಮೋಷನ್ ಸಿಗುತ್ತೆ. ಹಾಗಾದರೆ ಕನ್ನಡದ ಮಕ್ಕಳಿಗೆ ಪ್ರಮೋಷನ್ ಬೇಡವಾ? ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇಲ್ವಾ? ಅವಕಾಶ ಕೊಡಲ್ಲ ಅನ್ನೋದಾದರೆ ಕನ್ನಡದ ಮಕ್ಕಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋಂಥವರಿಗೆ ಪ್ರಮೋಷನ್ನು ಸಿಗದೆ ಅನ್ಯಾಯ ಮಾಡಿದ್ರೆ ಭಾರತದ ಒಕ್ಕೂಟ ಅಂತ ಹೇಳಿ ನಾವು ಯಾತಕ್ಕೆ ಒಪ್ಕೋಬೇಕಾಗುತ್ತೆ ಅನ್ನೋ ಪ್ರಶ್ನೆ ಅವ್ರ ಮುಂದೆ ಇದ್ದ ಕಾರಣ ಅವರು ಸಹ ಹೇಳ್ತಾ ಇದ್ದಾರೆ, ನಾಳೆ ನಾವು ರೈಲ್ವೆ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಮಾಧ್ಯಮದ ಪತ್ರಿಕೆಗಳಲ್ಲಿ ಕೆಲವು ಪ್ರಕಟಣೆ ಆಗಿದೆ. ನಮಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೇ ಹೋದರೆ ನಾವು ನಾಳೆಯ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳಿ ಅಭ್ಯರ್ಥಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸಹ ನಾನು ಬೆಳಗ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ಮಾತಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಗುರುವಾರ ನೀವೊಂದು ನಿಯೋಗ ದೆಹಲಿಗೆ ಬನ್ನಿ ಅಂತ ಹೇಳಿ. ಗುರುವಾರ ಯುಗಾದಿ ಹಬ್ಬ ಇದ್ದ ಕಾರಣ ನಾವು ಗುರುವಾರ ಬರೋಕ್ಕಾಗೋದಿಲ್ಲ, ಬೇಕಾದ್ರೆ ನಾಳೆನೇ ಹೇಳಿಬಿಡಿ, ಇವತ್ತು ರಾತ್ರಿ ಹೊರಟು ನಾವು ನಾಳೆ ಬೆಳಗ್ಗೆ ನಮ್ಮದು ಒಂದು ನಿಯೋಗ ನಾವು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ನಾಳೆ ಕಷ್ಟ ಆಗುತ್ತೆ, ಅವರು ಹೊರಗಡೆ ಇದ್ದಾರೆ ರೈಲ್ವೆ ಕೇಂದ್ರ ಸಚಿವರು, ಅದಕ್ಕಾಗಿ ಶನಿವಾರ ನಾನು ನಿಗದಿ ಮಾಡ್ತೀನಿ, ಶನಿವಾರ ನೀವು ದೆಹಲಿಗೆ ಒಂದು ನಿಯೋಗ ಬನ್ನಿ, ಏನು ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಏನು ಅನ್ಯಾಯ ನಡೀತಾ ಇದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಗೊಂಡು ಬನ್ನಿ ಅನ್ನೋ ಮಾತನ್ನು ಹೇಳಿದರು. ಅದು ಶನಿವಾರ ಹೋಗೋದು ಬೇರೆ. ಆದರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಭಾರತ ಸರ್ಕಾರಕ್ಕೆ ಇದು ಸರಿ ಅಂತ ಅನ್ನಿಸ್ತಾ ಇದೆ ಅನ್ನೋದು ನಮ್ಮ ಒಂದು ಚಳುವಳಿಯ ಮೂಲ ಇವತ್ತು ಕಾರಣ ಆಗಿದೆ. ನಾಳೆ ನಾವು ಸಹ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾನು ನಮ್ಮ ಹುಬ್ಬಳ್ಳಿ ಮತ್ತು ಆ ಭಾಗದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಗದಗ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನೀವೆಲ್ಲ ಜೈಲಿಗೆ ಹೋದರೂ ಚಿಂತೆ ಇಲ್ಲ, ಹುಬ್ಬಳ್ಳಿಯಲ್ಲಿ ನಡೆಯುವ ಪರೀಕ್ಷೆ ನಡೆಯಬಾರದು ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀವಿ. ಹಾಗೆ ನಾಳೆ ಬೆಂಗಳೂರಲ್ಲೂ ಅಷ್ಟೇ, ನೀವು ಪೊಲೀಸ್ನವರು ನೋಟಿಸ್, ನಾವು ಚಳವಳಿ ಮಾಡ್ತೀವಿ ಅಂದಷ್ಟೇ ನಮ್ಮ ಪೊಲೀಸ್ನವ್ರು ನೋಟಿಸ್ ತಂದು ನಮ್ಮ ಕಚೇರಿ ಕೊಡ್ತಾರೆ. ಯಾತಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಿ? ಚಳುವಳಿ ನಮ್ಮ ಹಕ್ಕು. ನಮ್ಮ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಪೊಲೀಸ್ ಇಲಾಖೆ ಕನಿಷ್ಠ ಈ ಚಳುವಳಿ ಯಾತಕ್ಕಾಗಿ ನಡೀತಾ ಇದೆ? ನೀವು ನಮ್ಮನ್ನು ತಗೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿದ್ರೆ ಯಾರಿಗೂ ತಲುಪಲ್ಲ ನಮ್ಮ ಚಳುವಳಿ. ನಮ್ಮ ಹೋರಾಟದ ಬಿಸಿ ಯಾರಿಗೂ ಮುಟ್ಟೋದಿಲ್ಲ. ಎದುರುಗಡೆ ಇರುವಂಥ ವಿಧಾನಸೌಧಕ್ಕೆ ಮುಟ್ಟಲ್ಲ ಅಂದರೆ ಉತ್ತರ ಭಾರತದಿಂದ ಬಂದಂಥ ಎಮ್ಮೆ ಚರ್ಮದ ಈ ಹಿಂದಿ ಅಧಿಕಾರಿಗಳಿಗೆ ಎಲ್ಲಿ ತಲುಪುತ್ತೆ ಅದು? ಅದಕ್ಕಾಗಿ ತಕ್ಷಣ ಬಂದು ನೋಟಿಸ್ ಕೊಡ್ತಾರೆ, ನೀವು ಚಳುವಳಿ ಮಾಡಬಾರ್ದು, ಮಾಡೋದಾದರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಅಂತ. ನೀವು ನೋಟಿಸ್ ಕೊಟ್ರಲ್ಲ, ಇನ್ನೂ 100 ನೋಟಿಸ್ ಕೊಟ್ಟರು ನಾಳೆ ನಮ್ಮ ಚಳುವಳಿ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಲ್ಲಿ ನಮ್ಮ ಚಳುವಳಿ ನಡೆಯುತ್ತೆ. ನೀವು ಎಂಥದಾದ್ರು ಮಾಡ್ಕೊಳ್ಳಿ, ನಾಳೆ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿರಿ ಅಲ್ಲಿ ರೈಲ್ವೆ ಇಲಾಖೆ ಮುಂದೆ,
ನಮ್ಮನ್ನೆಲ್ಲ ಬಂಧಿಸಿ ಮತ್ತೊಮ್ಮೆ ನಾಮಫಲಕದ ಚಳುವಳಿಯಲ್ಲಿ ನಾವೆಲ್ಲ ಜೈಲಲ್ಲಿ ಇದ್ದು, ಮತ್ತೊಮ್ಮೆ ನಾವು ಬೇಕಾದ್ರೆ ಅಲ್ಲೇ ಉಗಾದಿ ಹಬ್ಬವನ್ನು ಜೈಲಲ್ಲೇ ಮಾಡ್ತೀವಿ, ನಮಗೇನು ಭಯ ಇಲ್ಲ. ಹಾಗಾಗಿ ಇಂಥ ನೋಟಿಸ್ ಕೊಡುವ ಬೆದರಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ಕನ್ನಡಿಗರ ಹಕ್ಕು. ನಮ್ಮ ದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದಾದರೆ ನಾವೇನು ಮಾಡಬೇಕು? ಹಂಗಾರೆ ನಾವು ಭಾರತದ ಒಕ್ಕೂಟದ ಪ್ರಜೆಗಳ ಕನ್ನಡಿಗರು ಇಲ್ವಾ? ಇಲ್ಲ ದಕ್ಷಿಣ ಭಾರತೀಯರ ಮೇಲೆ ಇಂಥ ಹಿಂದಿಯ ಬಲವಂತವಾದಂಥ ಹೇರಿಕೆ ದಬ್ಬಾಳಿಕೆ ಯಾವ ಕಾರಣಕ್ಕೋಸ್ಕರ? ಕೇಂದ್ರದ ಎಲ್ಲ ಉದ್ಯೋಗಗಳನ್ನು ಹಿಂದಿ ಭಾಷಿಕರ ಅಷ್ಟೇ ಪಡ್ಕೊಳ್ಳೋದಾದರೆ ಮತ್ತು ನಾವು ದಕ್ಷಿಣ ಭಾರತೀಯರ ನಮ್ಮ ಪಾತ್ರ ಏನು ಭಾರತದ ಒಕ್ಕೂಟದಲ್ಲಿ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಿರುವಂಥದ್ದು. ಅದಕ್ಕಾಗಿ ಇವತ್ತು ಮಾಧ್ಯಮಗಳ ಮುಖಾಂತರ ನಾಳೆ ನಡೆಯುವಂಥ ಪ್ರತಿಭಟನೆಯ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಇವತ್ತು ಮಾಧ್ಯಮದ ಗೆಳೆಯರನ್ನ ಬರಮಾಡಿಕೊಂಡಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ನನ್ನ ಸಂಪರ್ಕ ಮಾಡಿದಾಗ ಹೇಳಿದೆ, ನೀವು ತಕ್ಷಣ ರೈಲ್ವೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಾಳೆ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿಸಿ ಮುಂದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ರೈಲ್ವೆ ಯಾವುದೇ ಪರೀಕ್ಷೆಗಳು ಇಲ್ಲಿ ಆಗದಂತೆ ನೀವು ಸೂಚಿಸಬೇಕು. ಇಲ್ಲ ಅಂದರೆ ನಾಳೆ ನಾವು ಏನು ಮಾಡ್ತೀವಿ ಅನ್ನೋದು ನಾಳೆ ಗೊತ್ತಾಗುತ್ತೆ ನಿಮಗೆ. ಆಗ ಕಾನೂನು ಸುವ್ಯವಸ್ಥೆ ತೊಂದರೆ ಆಯಿತು, ಇಲ್ಲ ಅಲ್ಲೇನೋ ಹಾನಿ ಆಯಿತು ಅಂತ ಹೇಳಿದ್ರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಹಕ್ಕಿಗಾಗಿ ನಾವು ಯಾವ ತೀರ್ಮಾನ ಬೇಕಾದರೂ ನಾಳೆ ನಾವು ತಗೊಳ್ಳಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿದ್ದೀವಿ. ಅದಕ್ಕೋಸ್ಕರ ಯಾಕೆಂದರೆ ಸುಮಾರು ಸಲ ಇದು ಏನು ನೆನ್ನೆ ಇವತ್ತಿನ ವಿಚಾರ ಅಲ್ಲ, ಭಾರಿ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಿಂದಿಯ ಬಲವಂತವಾದಂಥ ಹೇರಿಕೆಯನ್ನು ನಮಗೆ ಯಾಕೆ ಮಾಡ್ತೀರಿ? ರೈಲ್ವೆ ಇಲಾಖೆ ಅನ್ನೋದು ಭಾರತ ಸರ್ಕಾರದ ಒಂದು ದೊಡ್ಡ ಉದ್ಯಮ. ಆ ಉದ್ಯಮದಲ್ಲಿ ಎಲ್ಲ ರಾಜ್ಯ ಭಾಷೆಗಳಿಗೆ ಆಗದಂತೆ ನೋಡ್ಕೋಬೇಕಾದ್ದು ಭಾರತ ಸರ್ಕಾರದ ಕರ್ತವ್ಯ. ಅದು ಬಿಟ್ಟು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ನೀವು ಪರೀಕ್ಷೆ ಬರೀ ಅಂತ ಹೇಳಿದ್ರೆ ಹೇಗೆ ಬರೆಯೋಕ್ಕಾಗ? ಕನಿಷ್ಠ ಡಿ ಗ್ರೂಪ್ ಅಂತ ಪರೀಕ್ಷೆಗಳಿಗೂ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಹೇಳ್ತೀರಿ. ಹೇಗೆ ಸಾಧ್ಯ ಆಗುತ್ತೆ? ಈಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಪ್ರಮೋಷನ್ಗಾಗಿ ನಡೆಯುವಂಥ ಪರೀಕ್ಷೆಗಳನ್ನು ನೀವು ಹಿಂದಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳೋದಾದರೆ ಡಿ ಗ್ರೂಪಿಂದ ಬಂದಂಥವ್ರು, ಪ್ರಮೋಷನಾಗಿ ಬಂದಂಥವ್ರು, ಅವ್ರಿಗೆ ಹಿಂದಿ ಇಂಗ್ಲೀಷಿಗೆ ಗೊತ್ತೇ ಇಲ್ಲದೆ ಇರುವಂಥವ್ರು ಬರೆಯೋದಾದರೂ ಹೇಗೆ? ಹೀಗಾಗಿ ನೋಡಿ, ನಮ್ಮ ಸಚಿವರುಗಳು, ಕೇಂದ್ರ ಸಚಿವರುಗಳು, ಮೊನ್ನೆ ನಾನು ಸೋಮಣ್ಣವ್ರಿಗೆ ಕೇಳಿದೆ, ಸೋಮಣ್ಣವರೇ ನೀವು ನಮ್ಮ ರಾಜ್ಯ ಸಚಿವರಿದ್ದೀರಿ, ಹೇಗೆ ಇದನ್ನು ಇಂಥ ಅನ್ಯಾಯ ಯಾಕೆ ಸಹಿಸ್ಕೋತೀರಿ ಅಂದರೆ, ಅಣ್ಣ ಅಸಹಾಯಕ, ನಾನು ಏನು ಮಾಡಲಿ ಅಂತಾರೆ. ಯಾರಿಗೆ ಹೇಳಬೇಕು ನಾವು ದೂರು? ಅಲ್ಲಿ ಹಿಂದಿ ದೊರೆಗಳು ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಹಿಂದಿ ಅಧಿಕಾರಿಗಳು ದಬ್ಬಾಳಿಕೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ನಾನು ಯಾಕೆ ದೆಹಲಿಗೆ ಹೋದೆ ಅಂತ ಅನ್ನಿಸ್ತಾ ಇದೆ ಅಂತ ಸೋಮಣ್ಣ ಹೇಳ್ತಾರೆ. ರಾಜ್ಯ ಸಚಿವರಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ, ಅವರೇ ಅಸಹಾಯಕರಾದಾಗ ಮತ್ತೆ ಹೇಗೆ ಇದನ್ನು ಸರಿಪಡಿಸೋರು ಯಾರು? ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ, ನಾನು ಆವತ್ತಿನಿಂದ ಹೇಳ್ಕೊಂಡು ಬಂದೆ, ನಮ್ಮ ಜೊತೆ ಇಲ್ಲಿ ಕೂರಿಸಿ ರೈಲ್ವೆ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ, ಸಚಿವರನ್ನ ಕೂರಿಸಿ, ಏನು ಇದು ನಿರಂತರವಾಗಿ ಇಂಥ ಅನ್ಯಾಯ ನಡೆಯೋದನ್ನ ಹೇಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಒಂದು ಕಡೆ ನಮ್ಮ ಮಂತ್ರಿಗಳು ಯಾರಿದ್ದಾರೆ ಅವರು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಆಗುವಾಗ ನೀವು ಮಂತ್ರಿ ಆಗಿದ್ದು ಏನು ಪ್ರಯೋಜನ? ಕೇಂದ್ರದಲ್ಲಿ ಈ ಕೆಲಸ ಏನಾದರೂ ತಮಿಳ್ನಾಡಲ್ಲಿ ಆಗಿದ್ದರೆ ತಮಿಳವರು ನಿನ್ನ ಮಂತ್ರಿಗಿರಿ ಬೇಡ ಅಂತ ಹೋಗದ್ಬಿಟ್ಟು ಆಚೆಗೆ ಬರ್ತಿದ್ರಿ. ನಿಮಗೆ ಸ್ವಾಭಿಮಾನ ಇದ್ದರೆ ಕನ್ನಡದವರು, ನಮ್ಮ ಮಂತ್ರಿಗಳು ಕರ್ನಾಟಕದಿಂದ ಮಂತ್ರಿಗಳು ಆಗಿದ್ದೀರಲ್ಲಪ್ಪ ನೀವು ಕನ್ನಡದ ನಾಡಿನ ನೆಲಜಲದ ವಿಚಾರ ಬಂದಾಗ, ಇಲ್ಲ ಉದ್ಯೋಗದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಡಿ. ನೀವು ಅಧಿಕಾರವನ್ನು ತ್ಯಜಿಸಿ ಬನ್ನಿ ಕನ್ನಡದ ಮಕ್ಕಳಿಗೋಸ್ಕರ. ಅಧಿಕಾರ ಕೊಟ್ಟವರು ಕನ್ನಡದ ನಾಡಿನ ಮಕ್ಕಳು. ನಿಮಗೆ ಆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದರೆ ನೀವು ಅಧಿಕಾರದಲ್ಲಿ ಕುತ್ಕೊಂಡು ಏನು ಪ್ರಯೋಜನ? ಇವತ್ತು ಅಷ್ಟು ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ? ಒಬ್ಬರೂ ಮಾತಾಡೋದಿಲ್ಲ ಸಂಸದರು. ಮತ್ತು ನಿಮಗೆ ಯಾಕೆ ನಿಮ್ಮನ್ನು ಕಳಿಸಿರೋದು ಕೇಂದ್ರಕ್ಕೆ? ಕರ್ನಾಟಕದ ಮಕ್ಕಳ ಭವಿಷ್ಯ ಪ್ರಶ್ನೆ ಅಂದಾಗ ನೀವು ಮಾತಾಡಬೇಕಲ್ಲ ಸಂಸದರು. ಒಬ್ಬ ಸಂಸದರು ಮಾತಾಡಲ್ಲ ಅನ್ನೋದಾದರೆ ಸಂಸದರ ಮನೆಗಳು ಮುಂದೆನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಬೇಕು
ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕದಿಂದ ಏನು ಮಂತ್ರಿಗಳು ಆಗಿದ್ದೀರಿ ಇದನ್ನು ನೀವು ಸರಿಪಡಿಸೋಕ್ಕಾಗಲ್ಲ ಅನ್ನೋದಾದರೆ ನೀವು ಒಂದು ಕ್ಷಣ ಕೇಂದ್ರ ಸರ್ಕಾರದ ಮಂತ್ರಿ